ಕೇಂದ್ರ ಸರ್ಕಾರಗಳು ಅರ್ಥ ಮಾಡ್ಕೋಬೇಕಾಗಿದೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಧಾರವಾಡ ಜಿಲ್ಲೆ ಅಂತೂ ಸಂಪೂರ್ಣ ಬರಗಾಲ ಆಗಿದೆ. ಯಾಕಂದ್ರೆ ಏನಾಗಿದೆ, ಸ್ವಲ್ಪ ಅಲ್ಲಿ ಇಲ್ಲಿ ಯಾವುದೋ ಒಂದು ತಾಲೂಕಿನಲ್ಲಿ ಸ್ವಲ್ಪ ಮಳೆ ಆಗಿದೆ, ಹಚ್ಚಗೈತೆ ಅನ್ನೋದೊಂದು ಬಿಟ್ಟರೆ ಇವತ್ತು ರಾಶಿ ಮಾಡ್ತಾ ಇದ್ದಾರೆ. ಎಕರೆಗೆ ಒಂದು ಚಿಟ್ಟಿ ಕೂಡ ಬೀಳ್ತಾ ಇಲ್ಲ, 8 ಪಾವು ಕೂಡ ಬೀಳ್ತಾ ಇಲ್ಲ ಅಂಥ ಪರಿಸ್ಥಿತಿ ಹೆಸರಿಂದ. ಯಾಕಂದರೆ ಎಲ್ಲ ಇವತ್ತು ರೈತರು ಹೆಸರು ಒಕ್ಕುವಂಥ ದಿನ. ಆದರೆ ಸಂಪೂರ್ಣವಾಗಿ ಏನಾಗಿದೆ, ಮೂಲೆಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಇದೆ. ಆದರೆ ನಮ್ಮ ಒತ್ತಾಯ ಏನಪ್ಪ ಅಂದ್ರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ, ಯಾಕಂದ್ರೆ ಇಮಿಡಿಯೇಟಾಗಿ ಇವತ್ತೇನು ರೈತರು ಇನ್ಶೂರೆನ್ಸ್ ತುಂಬಿದ್ದಾರೆ ತಾತ್ಕಾಲಿಕ 25% ನಾಳೆನೇ ಸರ್ಕಾರ ಜಮಾ ಮಾಡಬೇಕು. ಯಾಕಂದ್ರೆ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಸಾಲ ಸೂಲ ಮಾಡಿ ಗೊಬ್ಬರ ಬೀಜ ಮಾಡಿ ಎಲ್ಲ ಮಾಡಿದಂಥ ಪೀಕ್ ಸಂಪೂರ್ಣವಾಗಿ ನಾಶ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಸಭೆ ಕರೆದಂಥ ಉದ್ದೇಶ ಏನಪ್ಪ ಅಂದರೆ, ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ನಮ್ಮ ಎಲ್ಲ ಒಂದು ತಾಲೂಕಿನ ರೈತರು ಹೋಗಿ ಎಲ್ಲ ಭಾಗದ ಸಮಸ್ಯೆಗಳನ್ನು, ಇವತ್ತು ಗೊಂಜಾಳ ಆಗಿರ್ಬೋದು, ಹೆಸರಾಗಿರ್ಬೋದು, ಹತ್ತಿ ಆಗಿರ್ಬೋದು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಒಂದು ಎಲ್ಲರೂ ಕೂಡಿ ನಮಗೆ ತಾತ್ಕಾಲಿಕ ಇನ್ಶೂರೆನ್ಸ್ ಕೊಡಬೇಕು ಮತ್ತು ಬೆಳೆ ಪರಿಹಾರವನ್ನು ಕೊಡಬೇಕು, ಸಂಪೂರ್ಣ ಧಾರವಾಡ ಜಿಲ್ಲೆಯನ್ನು ಬರಗಾಲ ಅಂತ ಘೋಷಣೆ ಮಾಡಬೇಕಂತೇಳಿ ಎಲ್ಲ ರೈತರ ಪರವಾಗಿ ನಾವು ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡಿದ್ದೇವೆ. ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ತಮ್ಮ ಸಹಯೋಗವನ್ನು ನಮ್ಮ ರೈತರಿಗೆ, ಯಾಕಂದ್ರೆ ನಾವು ರೈತರು ಬದುಕುವಂಥ ಸ್ಥಿತಿಯಲ್ಲಿಲ್ಲ. ತಾವು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಎಲ್ಲ ಅಧಿಕಾರಿಗಳು ಸರ್ವೆಯನ್ನು ಮಾಡಿ ತಾವು ರೈತರಿಗೆ ಒಂದು ಯೋಗ್ಯ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೆಲಸ ಮಾಡಿದರೆ ಮಾತ್ರ ರೈತ ಉಳಿತಾನ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಇವತ್ತು ಭಾರತೀಯ ಕೃಷಿಕ ಸಮಾಜ ನವದೆಹಲಿ ವತಿಯಿಂದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸಭೆಯನ್ನು ಹುಬ್ಬಳ್ಳಿ ಸಂಘಟನೆಯನ್ನು ಕರೆಯಲಾಗಿದೆ. ಸರ್ಕಾರಗಳು ಎಚ್ಚೆತ್ತುಕೊಂಡು ಶೀಘ್ರವಾಗಿ ಬರಗಾಲ ಯುದ್ಧ ವ್ಯವಸ್ಥೆಯಿಂದ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಬೆಳೆ ವಿಮೆ ಕೊಡಬೇಕು, ಬೆಳೆ ಪರಿಹಾರವನ್ನು ಒದಗಿಸಬೇಕು. ಬೆಳೆ ವಿಮೆ ಒಳಗೆ ತತ್ಕಾಲ 25% ನಮಗೆ ಇವತ್ತು ರೈತರಿಗೆ ಉಳಿಸುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಎಚ್ಚೆತ್ತುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಪೂರ್ವಭಾವಿ ಸಭೆಯೊಳಗೆ ತೀರ್ಮಾನ ಮಾಡೀವಿ. ಒಂದು ವೇಳೆ ಅವರು ಒಂದು ವಾರದೊಳಗೆ ಯಾವುದೂ ಅವರು ಸಮಂಜಸವಾಗಿ ತಗೊಳ್ಳದೆ ಹೋದ್ರೆ ಉಗ್ರ ಹೋರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಪೂರ್ವಭಾವಿ ಸಭೆಯೊಳಗೆ ರಾಜ್ಯಾಧ್ಯಕ್ಷರ ಒಂದು ನಿಯೋಗದೊಳಗೆ ಇವತ್ತು ಕಾರ್ಯಕ್ರಮವನ್ನು ದಿವಸ ಈ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇಲ್ಲಿ ಹುಬ್ಬಳ್ಳಿ ಭಾರತೀಯ ಕೃಷಿಕ ಸಮಾಜದಿಂದ ಇವತ್ತಿನ ಹುಬ್ಬಳ್ಳಿಯಲ್ಲಿ ಸಭೆ ಸೇರಿ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರ ಪರವಾಗಿ ನಿಲ್ತಾ ಇಲ್ಲ ಮತ್ತು ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಂತಂದ್ರೆ ಕಾಟಾಚಾರಕವಾಗಿ ಈಗ ಬೆಳೆ ಇದನ್ನು ಸಮೀಕ್ಷೆ ಮಾಡೋದನ್ನು ಬಿಡಬೇಕು. ಈ ಒತ್ತಾಯಪೂರ್ವಕವಾಗಿ ಹೆಂಗೆ ಸರ್ಕಾರದಿಂದ ಬೆಳೆ ವಿಮೆ ಸಮೀಕ್ಷೆ ಮಾಡೇವಿ ಅಂತ ಹೇಳ್ತಾರೆ. ಅದು ಸಂಪೂರ್ಣ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಕೆಲವೊಂದು ಕಡೆ ಹಸಿರು ಇದ್ದರೂ ಸಹಿತ ಕೆಲವೊಂದು ಕಡೆ ಭಾಳ ಅನ್ಯಾಯ ಆಗೈತಿ. ಹೀಗಾಗಿ ಅದು ಸಂಪೂರ್ಣವಾಗಿ ಧಾರವಾಡ ಜಿಲ್ಲೆಯನ್ನು ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕು. ಈಗ ರೈತರಿಗೆ ಬೆನ್ನೆಲುಬಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ ಎರಡೂ ಸರ್ಕಾರ ನಿಲ್ಲಬೇಕಂತೇಳಿ ನಾವು ಅವ್ರಿಗೆ ಒತ್ತಾಯ ಮಾಡ್ತೇವೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ರೈತರ ಬಗ್ಗೆ ಏನಾರ ಕಳಕಳಿ, ಈ ರೈತ ಕುಲ ಈ ಭೂಮಿ ಮ್ಯಾಗ ಉಳಿಬೇಕಂದ್ರೆ ಈಗೇನು ಬ್ಯಾಂಕು, ಯಾವುದೇ ಬ್ಯಾಂಕ್ ಇರಲಿ, ಸೊಸೈಟಿ ಇರಲಿ, PID ಬ್ಯಾಂಕರ ಇರಲಿ, ರಾಷ್ಟ್ರೀಕೃತ ಬ್ಯಾಂಕರ ಇರಲಿ, ಸೊಸೈಟರ ಇರಲಿ, ಕೆಲವೊಂದಿಷ್ಟು ಬ್ಯಾಂಕ್ ಲಾಸ್ನ್ಯಾಗ ಅದಾವೆ. ಅವು ರಾಷ್ಟ್ರೀಕೃತ ಇವು ರೈತರನ್ನ ಒಳಗೊಂಡಂಥ ಬ್ಯಾಂಕ್. ಎರಡೂ ಸರ್ಕಾರ ಮನಸ್ಸು ಮಾಡಿ, ಈಗ ಹಿಂದೆ KCC ಬ್ಯಾಂಕ್ ಲಾಸ್ನಾಗಿತ್ತು. KCC ಬ್ಯಾಂಕ್ ಗ್ಯಾಪನ್ನು ತುಂಬಿಕೊಟ್ಟು KCC ಬ್ಯಾಂಕನ್ನು ಒಂದು ಸ್ವಲ್ಪ ಇದಕ್ಕೆ ರೋಡಿಗೆ ಬರುವಂಗೆ ಮಾಡ್ತು ಇವತ್ತು. ಅದಕ್ಕೆ ಈಗ ಒಂದಿಷ್ಟು ಮಂದಿ ರೈತರು ಬ್ಯಾಂಕ್ನಾಗ ಸಾಲ ಮಾಡ್ಯಾರ. ಬ್ಯಾಂಕ್ನಾಗ ಸಾಲ ಮಾಡಿ ಸಾಲ ತೀರಿಸಲು ಆಗರದೇ ಸಾಯಕತ್ಯಾರ, ಸುಸೈಡ್ ಮಾಡ್ಕೊಳಕತ್ಯಾರ. ಅದಕ್ಕೆ ಎರಡೂ ಸರ್ಕಾರ ಈಗ ಸಹಕಾರಿ ಸಂಘ ರಾಷ್ಟ್ರೀಕೃತನೂ ಆಗೈತಿ. ರಾಷ್ಟ್ರೀಯ ಕೇಂದ್ರ ಸರ್ಕಾರದ ಅಡಿಯೊಳಗೆ ಎಲ್ಲ ಬ್ಯಾಂಕುಗಳು ನಡೀತಾವೆ ಈಗ. ಅದಕ್ಕೆ ಎರಡೂ ಬ್ಯಾಂಕ್ ಕೂಡಿ ಇವತ್ತಿನ ಪರಿಸ್ಥಿತಿ ಬರಗಾಲ ಪರಿಸ್ಥಿತಿ ಐತಿ. ಇದನ್ನು ಮನಗಂಡು ರಾಜ್ಯ ಆಯ್ತು ಮತ್ತು ಕೇಂದ್ರ ಸರ್ಕಾರ ಆಯ್ತು ಎರಡೂ ರೈತರನ್ನ ಉಳಿಸ್ಬೇಕು. ಮುಂದೆ ರೈತರ ಮೊಮ್ಮಕ್ಕಳು ಈ ಭೂಮಿ ಮ್ಯಾಗ ಬದುಕಬೇಕು. ಎಲ್ಲರೂ ಈ ಮಾನವ ಕುಲನೂ ಭೂಮಿ ಮ್ಯಾಗ ಬದುಕಬೇಕಂದ್ರೆ ರೈತರನ್ನು ಉಳಿಸ್ಬೇಕು. ಮೊದಲು ರೈತ ಉಳಿದ್ರೆ ಮಾನವ ಕುಲ ಉಳಿತೈತಿ, ರೈತ ಅಳದ್ರೆ ಮಾನವ ಕುಲ ಅನ್ನೋದು ಅಳಿತೈತಿ. ಅದನ್ನಷ್ಟು ಮನದಟ್ಟು ಮಾಡಿಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಕೆಲವೊಂದು 700 ಕೋಟಿ ರೂಪಾಯಿ ಗ್ಯಾಪ್ ಐತಿ ನಮ್ಮ PID ಬ್ಯಾಂಕ್. ಆ ಗ್ಯಾಪ್ ತುಂಬಿಕೊಟ್ಬಿಟ್ರೆ
ಏನೋ ಬ್ಯಾಂಕ್ ಲಾಭದಾಗ ಬರ್ತಾವೆ, ರೈತಗೂ ಅನುಕೂಲ ಆಕೈತೆ ಅಂತ ಹೇಳಿ ನನ್ನ ಅನಿಸಿಕೆ. ಬರಗಾಲ ಅನ್ನೋದು ಒಂದು ಭಾಳ ಕಾಡಾಕತ್ತೈತಿ. ಅದನ್ನು ಸಮರ್ಪಕವಾಗಿ ಬೆಳೆ ಸಮೀಕ್ಷೆ ಮಾಡಿ